ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಭಾರತ ಅಂಚೆ ಇಲಾಖೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಸುದ್ದಿಯನ್ನು ನೀಡಿದ್ದಾರೆ. ಭಾರತ ಅಂಚೆ ಇಲಾಖೆಯಲ್ಲಿ ಭಾರಿ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಅದು 21,413 ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅರ್ಹತೆಗಳು ಮತ್ತು ಸಂಬಳ ಎಷ್ಟು, ಹಾಗೆ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು, ಇವೆಲ್ಲ ನೋಡೋಣ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಈ ಬಾರಿ ಅಂಚೆ ಇಲಾಖೆ ಗ್ರಾಮೀಣ ಡಾಕ್ ಸೇವಾ ಹುದ್ದೆಗಳಿಗೆ ನೇಮಕಾತಿ ನಡೆಸುತ್ತಿದೆ. ಇದರಲ್ಲಿ 3 ಪ್ರಮುಖ ಹುದ್ದೆಗಳಿವೆ. ಮೊದಲನೆಯದು ಶಾಖಾ ಪೋಸ್ಟ್ ಮಾಸ್ಟರ್, ಎರಡನೇದು ಸಹಾಯಕ ಶಾಖಾ ಪೋಸ್ಟ್ ಮಾಸ್ಟರ್, ಮೂರನೇದು ಡಾಕ್ ಸೇವಕ. ಟೋಟಲ್ 21,413 ಹುದ್ದೆಗಳು. ಆಯ್ಕೆ ವಿಧಾನ 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ. ಈಗ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ಭಾರತ ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ, ನಂತರ ರಿಜಿಸ್ಟರ್ ಆಗಿ ಅಥವಾ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಶೈಕ್ಷಣಿಕ ವಿವರಗಳು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಫೋಟೋವನ್ನು ಅಪ್ಲೋಡ್ ಮಾಡಿ ಮತ್ತು ಶುಲ್ಕವನ್ನು ಪಾವತಿಸಿ. ಶುಲ್ಕ ಬಂದು 100 ರೂಪಾಯಿ ಇರುತ್ತದೆ. SC, ST ಮತ್ತು PWD ಮತ್ತು ಮಹಿಳೆಯರಿಗೆ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3ನೇ ತಾರೀಕು ಮಾರ್ಚ್ 2025. ಈಗ ಈ ಹುದ್ದೆಗೆ ಏನು ಅರ್ಹತೆ ಇರಬೇಕು ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, ಸೈಕಲ್ ಅಥವಾ ಬೈಕ್ ಹೊಂದಿರಬೇಕು. ವಯಸ್ಸಿನ ಮಿತಿ ಬಂದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗಿರಬೇಕು. ಈಗ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸಂಬಳ ಎಷ್ಟಿರ್ತದೆ ನೋಡೋಣ. ಶಾಖಾ ಪೋಸ್ಟ್ ಮಾಸ್ಟರ್ ಅವರಿಗೆ 12,000 ರೂಪಾಯಿಯಿಂದ 29,380 ರೂಪಾಯಿವರೆಗೂ ಇರ್ತದೆ. ಹಾಗೂ ಡಾಕ್ ಸೇವಕ ಹುದ್ದೆಗಳಿಗೆ 10,000 ರೂಪಾಯಿಯಿಂದ 24,470 ರೂಪಾಯಿವರೆಗೂ ನಿಮ್ಮ ಸಂಬಳ ಇರ್ತದೆ. ಸ್ನೇಹಿತರೆ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ನನ್ನ ಹೊಸ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.